ಏಕೆಂದ್ರೆ ಸಿದ್ದರಾಮಯ್ಯನವರು ಬಹಳ ಗಟ್ಟಿ ಧ್ವನಿಯಲ್ಲಿ ಎಲ್ಲವನ್ನು ವಿರೋಧ ಮಾಡೋರು, ವಿತ್ ಪಾಯಿಂಟ್ಸ್ ಹೇಳಿದ್ರು ನಿನ್ನೆ ಸೆಷನ್ ಕೂಡ. ಆದ್ರೆ ಒಂದು ಧೈರ್ಯ ಮಾಡ್ತಾ ಇಲ್ಲ, ನಾನೇ ಇರ್ತೇನೆ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಅಲ್ಲ, ಅದು ಹೈಕಮಾಂಡ್ ಅದೇ ನಾನು ಅದೇ ಪ್ರಶ್ನೆ ಕೇಳ್ತಿದ್ದೆ. ಅವರ ಅನುಭವಿಗಳು ಯಾವತ್ತೂ ಹೆಚ್ಚಾಗಿ ಹೈಕಮಾಂಡ್ ಮೇಲೆ ಹಾಕ್ತಿರ್ಲಿಲ್ಲ, ಎಲ್ಲವನ್ನೂ ಹೈಕಮಾಂಡ್ ಮೇಲೆ ಹಾಕಕ್ಕೆ ಶುರು ಮಾಡಿಬಿಟ್ಟಿದಾರಲ್ಲ. ಸಾಧ್ಯನೇ ಇಲ್ಲ. ಅವರು ಆ ಗಡಸುತನ ಸಿದ್ದರಾಮಯ್ಯನವ್ರಿಗೆ ಕಳೆದ ಬಾರಿ ಅವ್ರು ಮುಖ್ಯಮಂತ್ರಿ ಆಗಿದ್ರಲ್ಲ, ಆಗಿದ್ದ ಗಡಸುತನ ಈಗ ಇಲ್ಲ ಅವ್ರಿಗೆ. ಯಾಕೆ ಅಂದರೆ ಇವತ್ತು ತೂಗುಗತ್ತಿ ಮೇಲೆ ಅವರು ಆಡಳಿತ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲದರಲ್ಲೂ ಕೂಡ ಯಾವುದೇ ಒಂದು ನಿರ್ದಿಷ್ಟವಾದ ಶಾಶ್ವತವಾದ ಒಂದು ಕಾರ್ಯವನ್ನು ಮಾಡಿದ್ದೀನಿ, ನೆನಪಲ್ಲಿ ಉಳ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೀನಿ ಅನ್ನುವಂಥದ್ದಿಲ್ಲ. ಇವತ್ತು 8,500 ಕೋಟಿ ಸಾಲವನ್ನು ಮಾಡಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ರಾಜ್ಯದಲ್ಲಿದ್ದರೆ ಅದು ಸಿದ್ದರಾಮಯ್ಯನವರು ನಂಬರ್ 1 ಪ್ಲೇಸು. ಎಲ್ಲರೂ ಮಾಡಿದ್ದಾರೆ. ಅಲ್ಲ, ಒಂದ್ ನಿಮಿಷ ನನಗೆ ಮಾತಾಡಕ್ಕೆ ಅವಕಾಶ ಮಾಡ್ಕೊಡಿ. ಈಗ ಒಂದ್ ನಿಮಿಷ ಇರ್ರಿ, ನಾವು ಮಾಡಿದ್ದೀವಿ. ನಾನೇ ಹೇಳ್ತೀನಿ ಅಂಕಿ ಸಂಖ್ಯೆ, ನಾನೇ ಹೇಳ್ತೀನಿ ನಿಮಗೆ, ನಾನೇ ಹೇಳ್ತೀನಿ ರೀ ಅಂಕಿ ಸಂಖ್ಯೆ, ನಾನೇ ಹೇಳ್ತೀನಿ. ನಾನು ಹೇಳ್ತಾ ಇರೋವಂಥದ್ದು ಈ ರಾಜ್ಯದಲ್ಲಿ ಅತಿ ಲಕ್ಷ ಕೋಟಿ ಕೇಂದ್ರದಲ್ಲಿ ಮಾಡಿಲ್ವಾ ಸಾಲ? ಎಲ್ಲರೂ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ತುಪ್ಪ ತಿನ್ಸಿ ಹೇಳಿ 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 ಹೇಳಿ. ಅತಿ ಹೆಚ್ಚು ಸಾಲ ಮಾಡ್ರಿ ನೀವು ಸರ್. ಇಲ್ಲ ಇಲ್ಲ ಇಲ್ಲ, ತೆಗೀರಿ ಸರ್. ತಗೊಳ್ಳಿ, ಆಯ್ತು ಆಯ್ತು ತಗೊಳ್ಳಿ. ಎಲ್ಲಾ ಮುಖ್ಯಮಂತ್ರಿಗಳಿಗಿಂತ ನೋಡಿ, ಈ ತರದ ಚರ್ಚೆಗೆ ಆದ್ರೆ ಜನಕ್ಕೆ ನಿಮ್ಮ ಮಾಧ್ಯಮಕ್ಕೆ ಕೆಟ್ಟ ಹೆಸರು ತಗೊಳ್ಳಿ. ಈ ತರದ್ದು ಬೇಡ. ನಾನು ಅವ್ರ ಸಮಯ ನಾನು ಸುಮ್ಮನೆ ಕೂತಿದ್ದೀನಿ. ಆಯ್ತು, ನಾನು ಬರ್ಕೊಳ್ಳಿ, ಆನ್ಸರ್ ಮಾಡ್ಲಿ. ಅತಿ ಹೆಚ್ಚು ಸಾಲ ಮಾಡಿರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಇವತ್ತು 58,000 ಉದ್ಯೋಗಗಳು ಬ್ಯಾಕ್ಲಾಕಲ್ಲಿ 30 ವರ್ಷದಿಂದ ಕಾಯ್ತಾ ಇದ್ದಂಥ ಹೋರಾಟಗಾರರು ಇವತ್ತು ಅದಕ್ಕೆ ಅಂತ್ಯ ಆಡ್ಲೇ ಇಲ್ಲ ಸಿದ್ದರಾಮಯ್ಯನವರು. ದಲಿತ ಪರ ಧ್ವನಿ ಅಂತ ಹೇಳ್ಕೊ ಬಂದಂಥ ಮುಖ್ಯಮಂತ್ರಿ ಯಾರನ್ನು ಮುಗಿಸಿದ್ರಿ ನೀವು? ಶ್ರೀನಿವಾಸ್ ಪ್ರಸಾದ್ ಮುಗಿಸಿದ್ರಿ ನಿಮ್ಮ ಪಾರ್ಟಿಗೆ ಬಂದು, ಇಬ್ರಾಹಿಮು ನಿಮ್ಮಿಂದ ಪಾರ್ಟಿ ಬಿಟ್ಟೋದ್ರು, ವಿಶ್ವನಾಥ್ ಪಾರ್ಟಿ ಬಿಟ್ಟೋದ್ರು, ರಮೇಶ್ ಕುಮಾರ್ ಸೈಡ್ ಲೈನ್ ಆದ್ರು, ಪರಮೇಶ್ವರ್ನ ಸೋಲ್ಸ್ಬಿಟ್ಟು ಮುಖ್ಯಮಂತ್ರಿ ಆದ್ರೆ ಇಡೀ ಜನ, ರಾಜ್ಯ ಜನ ಮಾತಾಡ್ತಾರೆ. ಇದು ನಿಮ್ಮದು ಮುಖವಾಡ. ಸುಬ್ಬಯ್ಯ ಅವರನ್ನ ಎಲ್ಲಿ ಕಳಿಸಿದ್ರಿ? ನೋಡಿ, ನಾನು ಮಾತಾಡ್ಮೇಲೆ ಖಂಡಿತ ನೀವು ಮಾತಾಡಿ. ಮತ್ತೆ ಸಿದ್ದರಾಮಯ್ಯನವ್ರಿಗೆ ದಾಖಲೆ ಅಂತ ಹೇಳ್ತಾರಲ್ಲ, ಅವ್ರು ಕೊಟ್ಟಂಥದ್ದು ವೀಕೆಂಡ್ ವಿತ್ ರಮೇಶ್ ಪ್ರೋಗ್ರಾಮ್ ನೋಡಿರ್ಬೋದು ನೀವು ಕೂಡ. ತನ್ನ ಬಾಲ್ಯ ಹೇಳ್ಕೊಳ್ಳೋದು, ನಾನು ಹೇಳ್ಬಂದು ರೀ, ನಿಮ್ಮದು ಕೂಡ ನಂದು ಕೂಡ ಕುಮಾರ್ದು ಕೂಡ ಸೇರಿದಂತೆ ನಮ್ಮ ಬಾಲ್ಯಗಳೆಲ್ಲ ಬ್ಯೂಟಿಫುಲ್ ಆಗೇ ಇರುತ್ತೆ. ಯಾಕೆ ಅಂದ್ರೆ ಆ ಜೀವನ ಹಳ್ಳಿಯಿಂದ ಬಂದಂಥದ್ದು ಎಲ್ಲ ವೈಭವ್ಯವಾಗೇ ಇರುತ್ತೆ. ಅದನ್ನ ವೈಭವೀಕರಿಸಿ ಸದನದಲ್ಲಿ ಹೇಳೋದು ಬೇಕಾಗಿರಲಿಲ್ಲ. ಯಾವುದನ್ನು ಹೇಳಬೇಕಾಗಿತ್ತು? ಇವತ್ತು 12,000 ಟನ್ ಚಿನ್ನವನ್ನ ವಿದೇಶದಲ್ಲಿ ಅಡ ಇಟ್ಟಿದ್ದನ್ನ ಇವ್ರ ಸರ್ಕಾರದಲ್ಲಿ, ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಬಿಡಿಸ್ಕೊ ಬಂದವಲ್ಲ, ಅದು ದಾಖಲೆ. ಅಂಥದ್ದು ಯಾವ್ದಾದ್ರು ಹೇಳಿದ್ದೀರಾ ನೀವು? ಅದನ್ನ ಹೇಳಿ ಸರ್. 26,000 ಇತ್ತು ಚಿನ್ನದ ಬೆಲೆ 10 ಗ್ರಾಮು 2014ರಲ್ಲಿ. ಇವತ್ತೆಷ್ಟು ಸರ್? 1.5 ಲಕ್ಷ 10 ಗ್ರಾಮ್ಗೆ. ನಮ್ಮ ಮನೇಲಿ ಒಂದು ಹೆಣ್ಮಗು ಮದುವೆ ಮಾಡಬೇಕು ಅಂದ್ರೆ ಒಂದು ತಾಳಿ ಬೊಟ್ಟು ಹಾಕಕ್ಕಾಗಲ್ಲ ಸರ್. ವೈಚಾರಿಕತೆ ಇರೋನು ಇವ್ರಿಗೆ ಮಧ್ಯ ಬಾಯಿ ಹಾಕೋದ್ ಬೇಡ. ಈ ತರ ಮಧ್ಯ ಬಾಯಿ ಹಾಕಿದ್ರೆ ನಾನು ಡಿಬೇಟ್ ಅನ್ನೇ ಮಾಡಕ್ ಬಿಡೋದಿಲ್ಲ. ಸುಮ್ನೆ ಕುತ್ಕೊಳ್ಬೇಕು ಕಾಂಗ್ರೆಸ್. ತೋರಿಸಿ ಅಂತ ಕೇಳಿದ್ರಷ್ಟೇ, ಬೆಲೆ ಹೇಳಿ ಅಂತ ಹೇಳಿಲ್ಲ. ನಾವು ಸಾಲವನ್ನ ನರೇಂದ್ರ ಮೋದಿಯವರು ಈ ದೇಶದ ಸಾಲವನ್ನ, ಇದ್ದಂತ ಸಾಲವನ್ನ ಕಡಿಮೆ ಮಾಡಿದ್ದಾರೆ. ನೀವು 8,500 ಕೋಟಿ ಸಾಲ ಮಾಡಿದಿರಿ, ಮತ್ತೆ 4.5 ಲಕ್ಷ ಬಜೆಟ್ ಮಾಡಿದಿರಿ. ಯಾವುದೇ ಒಂದ್ ನಿಮಿಷ ಹೇಳಿ ಹೇಳಿ, ಸುಳ್ಳು ಹೇಳಕ್ಕೆ ಇತಿಮಿತಿ ಇರಲಿ. ಒಂದ್ ನಿಮಿಷ ಇರ್ರಿ, ಸೀತಾರಾಮನ್ ಡೆಬಿಟ್ ಯಾಕೆ ಮಾಡ್ತೀರಾ? ಆರ್ಥಿಕ ಮಿತಿಯೊಳಗಡೆ ಆ ರಾಜ್ಯ ತನ್ನ ಆರ್ಥಿಕ ಮಿತಿಯೊಳಗೆ ಸ್ವಲ್ಪ ಮರ್ಯಾದೆ ಇಲ್ವೇನ್ರಿ? ಯಾವ್ದು ಮಾತಾಡ್ಬೇಕು? ನೀವ್ ಬರ್ಕಳಪ್ಪ ನೀನು. ಆಯ್ತಾಯ್ತು, ಹೇಳಿ ಹೇಳಿ ಹೇಳಿ. ನೋಡಿ, ಇವತ್ತು BMTC ನೌಕರಿಗೆ ಸಂಬಳ ಕೊಡಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಆಶಾ ಕಾರ್ಯಕರ್ತರಿಗೆ ಹೇಳ್ದಂತೆ ನಡ್ಕೊಳಕ್ಕಾಗ್ಲಿಲ್ಲ. ಇವತ್ತು ವ್ಯಾಲ್ಯೂಯೇಷನ್ ಟೀಚರ್ಗಳಿಗೆ ಮತ್ತೆ ಯೂನಿವರ್ಸಿಟಿ ಟೀಚರ್ಗಳಿಗೆ ಅವ್ರಿಗೆ ಸಂಬಳ ಕೊಡಕ್ ದುಡ್ಡಿಲ್ಲ. ಎಲ್ಲರೂ ಕೂಡ BMTCಗಳಿಗೆ ರಿಪೇರಿ ಮಾಡಕ್ ದುಡ್ಡಿಲ್ಲ ಇವ್ರ ಹತ್ರ. 4,000 ಬಸ್ ಏನಾದ್ರು ಎಲೆಕ್ಟ್ರಿಕ್ ಬಸ್ಗಳು ಬರಲಿಲ್ಲ ಅಂದಿದ್ರೆ
ಬೆಂಗಳೂರಿನ ಪರಿಸ್ಥಿತಿ ಏನಾಗ್ತಿತ್ತು. ಇವ್ರ ಖಜಾನೆಲಿ ತಿಂಗಳ 1672 ಬಸ್ ಅಷ್ಟೇ ಕೊಟ್ಟಿರೋದು ಕುಮಾರಸ್ವಾಮಿ ಅವರು. ಅದನ್ನಾರು ಕೊಟ್ಟಿದೀವಲ್ರಿ, ಬರುತ್ತೆ ಹಂತವಾಗಿ. 4,000 ಬಸ್ ಕೊಟ್ಟಿರೋದು. ಹಂತವಾಗಿ ಬರುತ್ತೆ. ಏ, ತಪ್ಪು 4,000 ಕೊಟ್ಟಿರೋದು ನಾವು. ಕೊಡ್ತಾರೆ, ಏ, ಕೊಡ್ತಾರೆ, ಸುಳ್ಳು ಹೇಳ್ಬೇಡಿ ನೀವು, ಸತ್ಯ ಒಪ್ಕೊಳ್ಳಿ ನಾನು. ನೀವು ಏನಂತೆ ಕೇಳಿದ್ದೆ 2,000 6,000 ಕೊಡಿ ಅಂತ ಹೇಳಿದ್ದೆ. ನಿಮ್ದು ಡಿಲೇ ಆಗಿದೆ ಅಂತ ಹೇಳ್ತಾ ಇದಾರೆ ಅವರು. 7,000 ತಿಂಗಳ ದುಡ್ಡು ಹಾಕ್ತಿವಿ ಅಂದಿರೋ, ಒಂದೇ ತಿಂಗಳು ಹಾಕಿ, ಒಂದ್ ತಿಂಗಳು ಹಾಕಿದಾರ, ಒಂದೇ ಯಾವ್ದಾದ್ರು ಕಂಟಿನ್ಯೂಸ್ ಆಗಿ ಒಂದೊಂದ್ ತಿಂಗಳು ದುಡ್ಡು ಹಾಕಿದಾರ. ಇವ್ರ ಮಂತ್ರಿಗಳು ಹೇಳಿದ್ದೇನು, ನಾವೇನ್ ಬಾಂಡ್ ಪೇಪರ್ ಅಲ್ಲಿ ಬರ್ಕೊಟ್ಟಿದ್ವಾ ನಿಮ್ಗೆ ತಿಂಗಳ ಹಾಕ್ತೀವಿ ಅಂತ ಅನ್ನುವಂತ ಮಾತನ್ನ ಹೇಳ್ತಾರೆ. ಹಾಗಾಗಿ ನಂದೊಂದು ಪ್ರಶ್ನೆ ಇದೆ, ತುಂಬಾ ಚೆನ್ನಾಗಿ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ತುಂಬಾ ಚೆನ್ನಾಗಿ ಸರ್ಕಾರದ ವೈಫಲ್ಯಗಳು ಎಲ್ಲವೂ ಹೇಳ್ತಾರೆ. ಒಂದ್ ಪಾಯಿಂಟ್ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಬಟ್ ಮಾಡಿ ತೋರ್ತಾರಲ್ಲ, 371A ಆಕ್ಟ್ ಅಲ್ಲಿ ವಿಶೇಷ ಅನುದಾನವನ್ನ ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ಅನುದಾನ ಬಂದಿದೆ. ಅದು ಇಂಪ್ಲಿಮೆಂಟ್ ಮಾಡಕ್ಕಾಗ್ಲಿಲ್ಲ. ಇವ್ರ ಮಂತ್ರಿಗಳು ಇವತ್ತು ITBT ಮಂತ್ರಿ ಅಲ್ಲಿಂದ ಬಂದಿರ್ತಕ್ಕಂಥವ್ರು, ಅಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ಲಿಲ್ಲ. ಅದೇನ್ ಮಾಡಿದಾರೆ ಅದನ್ನ ಹೇಳ್ರಿ. ನೀವು ಅದನ್ನ ಬಿಟ್ಟು ಕಡಲೆಬೇಳೆ ತಿಂತಾ ಇದಾರ ವಿಧಾನಸಭೆಯಲ್ಲಿ. ರೀ ವಿರೋಧ ಪಕ್ಷದ ನಾಯಕರು ನೋಡಿ, ಕಡಲೆಬೇಳೆ ತಿಂತಾ ಇದಾರ. ಇವ್ರು ಹೇಳ್ತಾರೆ ಇವ್ರು ಯಾವ ನೈತಿಕತೆ ಇದೆ? ಅಲ್ಲ, ವಿರೋಧ ಪಕ್ಷ ಆಡಳಿತಕ್ಕೆ ದುಡ್ಡು ಕೊಟ್ಟಿರೋದನ್ನ ಇವ್ರು ವಿರೋಧ ಪಕ್ಷದ ಮೇಲೆ ಬೆಟ್ ಮಾಡ್ತಾರೆ ಅಂದ್ರೆ ನಂದೊಂದು ಪ್ರಶ್ನೆ. ಇವ್ರ ಪರಿಸ್ಥಿತಿ ಹೇಗಿದೆ? ವಿಧಾನಸಭೆಯಲ್ಲಿ ಪ್ರಶ್ನೆ ಕೇಳಕ್ ಆಗದೆ ಇರೋರು ಇಲ್ಲಿ ಅಲ್ಲಲ್ಲ, ಇವ್ರ ಪರಿಸ್ಥಿತಿ ನಿಮಗೆ ಸರ್ಕಾರ ದುಡ್ಡು ಕೊಟ್ಟಿದೆ. 370 ವಿಶೇಷ ಅನುದಾನವನ್ನ ಕೇಂದ್ರ ಸರ್ಕಾರ ಕೊಟ್ಟಿದ್ರೆ ಅದನ್ನ ವಿರೋಧ ಪಕ್ಷದವ್ರು ಕೆಲಸ ಮಾಡಿಸ್ಬೇಕೇನ್ರಿ? ಯಾವ್ದ್ರಿ ಇದು ರೀ? ನಿಮ್ ಕಾಂಗ್ರೆಸ್ಗೆ ಏನಾದ್ರು ನೈತಿಕ ನಂದೊಂದು ಪ್ರಶ್ನೆ, ಆತ್ಮಾನಂದ ಸರ್, ನಂದೊಂದು ಪ್ರಶ್ನೆ. ಆರ್ಟಿಕಲ್ ಅಲ್ಲಿ ಅವರ ಹಕ್ಕು ಕೊಡಲೇಬೇಕು. ಕೊಟ್ಟಿದ್ದೀರಲ್ಲ, ಏನು ಕೊಟ್ಟಿದೆ ಅಂತ ಹೇಳ್ತಾರೆ. ಮಾಡ್ತಿದ್ದಾರೆ. ಎಲ್ಲಿ ಮಾಡಿದಿರಿ? ವಿರೋಧ ಪಕ್ಷದ ನಾಯಕರು ಕೇಳಿ, ಪ್ರಶ್ನೆ ಕೇಳಿ. ವಕ್ತಾರರು ಕೇಳ್ಬೋದು ಸರ್, ಕೇಳ್ತಾ ಇದೆ. ಅಲ್ಲ ರೀ, ವಿರೋಧ ಪಕ್ಷದವ್ರು ಕೆಲಸ ಮಾಡ್ಬೇಕಾ? ನೀವನ್ನ ಇಳಿರಿ ಹೆಂಗೆ? ಆಯ್ತು, ನಂದೊಂದು ಪ್ರಶ್ನೆ, ಆತ್ಮಾನಂದ ಅವರೇ, ಆತ್ಮಾನಂದ ಅವರೇ, ನಂದೊಂದು ಪ್ರಶ್ನೆ. ರಾಜೀನಾಮೆ ಕೊಟ್ಟವ್ರೆ. ಕುಮಾರ್ ನಾವು ಸರ್, ಮಾಡಿ ತೋರಿಸ್ತೀವಿ, ನಾವು ಕೆಲಸ ಮಾಡಿ ತೋರಿಸ್ತೀವಿ. ವಿರೋಧ ಪಕ್ಷದಲ್ಲಿರುವಂತವ್ರೆ ಕೆಲಸ ಮಾಡಬೇಕು ಅಂತಂದ್ರೆ ವಕ್ತಾರರಿಗೂ ಪ್ರಶ್ನೆ. ಒಂದ್ ನಿಮಿಷ, ನಂದೊಂದು ಪ್ರಶ್ನೆ, ಒಂದ್ ನಿಮಿಷ. ವಕ್ತಾರರಿಗೆ ನಂದೊಂದು ಪ್ರಶ್ನೆ ಇದೆ, ಬಿಜೆಪಿ ಅವ್ರಿಗೆ ನಂದೊಂದು ಪ್ರಶ್ನೆ ಇದೆ. ಶಾಸಕರು ಏನ್ ಮಾಡ್ತಿದ್ದಾರೆ ವಿಧಾನಸಭೆಯಲ್ಲಿ? ಒಂದ್ ನಿಮಿಷ, ಬಿಜೆಪಿ ಅವ್ರಿಗೆ ನಂದೊಂದು ಪ್ರಶ್ನೆ ಸರ್. ನೀವು ನಾಯಕರು ಏನ್ ಮಾಡ್ತಿದ್ದಾರೆ? ಆಯ್ತು, ಒಂದ್ ನಿಮಿಷ. ವಕ್ತಾರರು ಧ್ವನಿ ಎತ್ತಬಹುದು ಸರ್, ತೊಂದರೆ ಇಲ್ಲ. ನಿಮಗೆ ನೀವು ಹೇಳ್ತಾ ಇದ್ರಿ ಆಗ್ಲೇ ದೇಶದಲ್ಲಿ ಕಾಂಗ್ರೆಸ್ ಎಲ್ಲಿದೆ ಹಾಗೆ ಹೀಗೆ ಅಂತ ಅನ್ಬಿಟ್ಟು ಇಷ್ಟೆಲ್ಲ ವೈಫಲ್ಯಗಳನ್ನ ರಾಜ್ಯದಲ್ಲಿ ಸರ್ಕಾರದ ಮೇಲೆ ಹೇಳ್ತಾ ಇದ್ದೀರಾ. ಆದ್ರೆ ಬಿಜೆಪಿ ಇಲ್ಲಿಯ ತನಕವೂ ರಾಜ್ಯದಲ್ಲಿ ಸ್ವತಂತ್ರವಾಗಿ ಬರಕ್ಕೆ ಸಾಧ್ಯ ಆಗಿಲ್ಲ. ಅದು ಪ್ರಯತ್ನದಲ್ಲಿ ಇಷ್ಟೆಲ್ಲ ಮತ್ತೆ ಒದ್ದಾಡ್ತಾ ಇದ್ದೀರಾ ಅಂತ. ನೀವು ಸ್ವತಂತ್ರವಾಗಿ ಬಂದಿರೋರು ಏನ್ ಮಾಡ್ತಾ ಇದ್ದೀರಿ? ಅಲ್ಲ, ನೀವು ಬಂದಿಲ್ಲ ಅಂತ ಪ್ರಶ್ನೆ, ಅವ್ರು ಬಂದಿದ್ದಾರೆ ಬೇಡ, ನೀವು ಬಂದಿಲ್ಲ. ನೋಡ್ರಿ, ಒಂದು ರಾಜಕೀಯ ನೋಡಿ ಈ ತರದ್ದು ಆಕಲಾಸಿಯಾಗಿ ನೊಯ್ಯೋದು ಎಲ್ಲ ಮಾಡಿದ್ರೆ ಇದು ಕೀಳರಿಮೆಯ ಮನಸ್ಥಿತಿ. ಇದು ಕೀಳರಿಮೆಯ ಅವರು ಬಂದಿದ್ದಾರೆ, ಮಾಡಿಲ್ಲ, ಇಸ್ ಡಿಫರೆಂಟ್ ಥಿಂಗ್. ಹೌದು, ನೀವು ಇನ್ನೂ ಬಂದಿಲ್ಲ ಯಾಕೆ ಅಂತ ಅಷ್ಟೇ. ಹೌದು ರೀ. ಇವತ್ತು UPA ಸರ್ಕಾರವನ್ನ ಮಾಡಿಸ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ಇವತ್ತು ಇವ್ರು ಬರಕ್ ಸಾಧ್ಯನಾ? ವಿರೋಧ ಪಕ್ಷ ಅದು ಬಿಟ್ಟು ಹಾಕಿ ಅಲ್ಲ, ಆಗಲ್ಲ. ರಾಜ್ಯದ ಬಗ್ಗೆ ನಾವು 105 ಸೀಟ್ ಬಂದಿದ್ದೀವಿ. ನಮ್ಮ ಪ್ರಯತ್ನ ಇದೆ, ಜನ ನಮ್ಗೆ ಬೆಂಬಲ ಕೊಡ್ತಾರೆ. ಇವರ ದುರಾಡಳಿತವನ್ನ ತಿರಸ್ಕರಿಸ್ತಾರೆ. ನಾವು 120 ಸೀಟ್ ಬಂದೇ ಬರ್ತೀವಿ. 28ಕ್ಕೆ ಖಂಡಿತ ಬರ್ತೀವಿ ರೀ, ಖಂಡಿತ ಬರ್ತೀವಿ. ಉಮೇಶ್ ಸರ್, ಲಾಸ್ಟ್ ಆಕ್ಷನ್. ಶುಭಾಶಯ ಹೇಳ್ತೀನಿ. ನೋಡಿ, ಇವತ್ತು ನಡೆದಿರೋಂಥ ಫೋಟೋ ಶೂಟು ಅದು ವಿದಾಯದ ಭಾಷಣನ ಹೌದು, ವಿದಾಯದ ಭಾಷಣ. ಅವರು ಸಿದ್ದರಾಮಯ್ಯನವರಿಗೆ ಗೊತ್ತಾಗಿದೆ. ಅವ್ರು ಅಷ್ಟು ಸಮಾಧಾನವಾಗಿ ಉತ್ತರ ಕೊಡ್ತಿರಲಿಲ್ಲ. ನೋಡಿದ್ದೀರಾ ಎಲ್ಲ ಸೆಷನ್ ಅಲ್ಲಿ ಬಹಳ ಅಗ್ರೆಸಿವ್ ಆಗಿರೋರು, ಸಮರ್ಸ್ಕೊಳ್ಳರು. ನನ್ನ ಅಧಿಕಾರಾವಧಿ ಮುಗೀತು ಅಂದ್ರೆ ಅವರೆಲ್ಲ ಬಾಲ್ಯದ ನೆನಪುಗಳನ್ನ ಬಿಚ್ಚಿಟ್ಟಿದ್ದಾರೆ ಯಾರ ಮುಂದೆ, ಎಲ್ಲ ಸದಸ್ಯರ ಮುಂದೆ. ಇದು ವಿರೋಧ ಪಕ್ಷದವರು ಏನೇನೆಲ್ಲ ಪ್ರಶ್ನೆ ಕೇಳಿ ಅವರನ್ನು ಇಕ್ಕಟ್ಟಿ ಸಿಗಾಕ ಪ್ರಯತ್ನ ಮಾಡಿದ್ರು. ಅವರು ಜಾಣತನದಿಂದ ಬಹಳ ಹಾಸ್ಯಾಸ್ಪದವಾಗಿ ಮತ್ತೆ ಹಾಸ್ಯದ ರೂಪದಲ್ಲಿ ಮತ್ತೆ ವಿನೋದವಾಗಿ ಉತ್ತರ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಉದ್ದೇಶ ಏನು ಅಂತಂದ್ರೆ, ನಾನು ಇಲ್ಲಿವರೆಗೆ ಬಂದಿದ್ದೀನಿ, ನನ್ನ ಅವಧಿ ಮುಗಿತು. ಬಹುಶಃ ಯು ವಿಲ್ ಬಿ ನಾಟ್ CM ಇನ್ ದ ನೆಕ್ಸ್ಟ್ ಸೆಷನ್. ಆಲ್ಮೋಸ್ಟ್ ಹೇಳ್ತೀನಿ ನೋಡಿ ಸರ್, ಇವ್ರು ಹೇಳ್ತಾರಲ್ಲ ಈ ಸರ್ಕಾರದ ಎಲ್ಲ ವೈಫಲ್ಯಗಳು. 2,84,000 ಉದ್ಯೋಗಗಳು ಖಾಲಿ ಇದಾವೆ, ಅದನ್ನು ತುಂಬಲಿಲ್ಲ. ಈಗ 60,000 ತುಂಬ್ತೀನಿ ಅಂದ್ರು. ಈಗ ಆಲ್ರೆಡಿ ಈಗ ಒಳ ಮೀಸಲಾತಿ ವಿಚಾರಕ್ಕೆ ಹೋಗಿ ಹೈಕೋರ್ಟಲ್ಲಿ ನಿಂತ್ಕೋತು. KSRTC ನೌಕರಿ ಸಂಬಳ ಕೊಡ್ಲಿಲ್ಲ, ಆಯ್ತಾ? ಅಲ್ಲಿಂದ ಹೋದ್ರೆ ಅಂಗನವಾಡಿ ನೌಕರಿ ಸಂಬಳ ಕೊಡ್ಲಿಲ್ಲ. ಅಭಿವೃದ್ಧಿ ಕಾರ್ಯಗಳು ಗಣನೀಯವಾದಂತ, ನಮ್ಮ ಸ್ನೇಹಿತರು ಹೇಳಿದಂತ ಒಂದು ಗಣನೀಯವಾದಂತ, ಈಗ ಏತ ನೀರಾವರಿ ಸರಿ ಯಾವುದು
ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಹಣನೇ ಕೊಟ್ಟಿಲ್ಲ. ಆಮೇಲೆ ಎತ್ತಿನ ಹೊಳೆ ಯೋಜನೆಗೆ ದೇವೇಗೌಡರು ಇಳಿ ವಯಸ್ಸಲ್ಲಿ ಕೂತ್ಕೊಂಡು ಅಲ್ಲಿ ಕೇಂದ್ರದಲ್ಲಿ ರಾಜ್ಯಸಭೆಯಲ್ಲಿ ಕೂತ್ಕೊಂಡು Right. ಕಣ್ಣೀರ್ ಹಾಕಿ ನಮಗೆ 270 ಎಕರೆನ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ, ಫಾರೆಸ್ಟ್ ಏರಿಯಾದಲ್ಲಿ ಮಾಡಂತ ಒಂದು ಯೋಜನೆಗೆ ಮಾಡ್ಕೊಂಡ್ ಬಂದಿದ್ದಾರೆ. ಇವರು ಏನು ಇಲ್ಲ, ಸಾಧನೆ ಇಲ್ಲ. ಹಾಗಾಗಿ ಈ ಒಂದು ಅವಧಿಯಲ್ಲಿ Totally ಸಿದ್ದರಾಮಯ್ಯರು ಇಳಿತಾರೆ ಅಂತ ಏನು ಬೇಕಾದ್ರೂ ಆಗಬಹುದು. ಇದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋ ಸೂಚನೆಗಳು ಅಥವಾ ಇನ್ನೊಬ್ರು ಆರೋಗ್ಯ ಸೂಚನೆಗಳು ಅಂತ ಇರ್ಬೋದು ಅಂತ ಹೇಳಿ Yes. ನಮ್ಮ ಅಭಿಪ್ರಾಯ ಸರ್. ಎಲ್ರಿಗೂ ಕೂಡ ಅಂತಿಮ ವಿದಾಯ ಹೇಳುವಂತ ಸಂದರ್ಭ ಸಿದ್ದರಾಮಯ್ಯನವ್ರಿಗೆ ಬಂದಿಲ್ಲ. ದೇವೇಗೌಡರು ಸಂಸತ್ತಲ್ಲಿ ಅಂತಿಮ ವಿದಾಯ ಭಾಷಣ ಮಾಡಿ ಮುಗ್ದೋಗಿದೆ. ರಾಜ್ಯಸಭಾ ಸದಸ್ಯರಾಗಿದ್ದು ಕಾಂಗ್ರೆಸ್ ಪಕ್ಷದ ಋಣದಲ್ಲೇ ಮತ್ತು ಪ್ರಧಾನಮಂತ್ರಿಗಳಾಗಿದ್ದು ಕಾಂಗ್ರೆಸ್ ಪಕ್ಷದ ಋಣದಲ್ಲೇ. ಈಗ ಅವರು ಅದೆಲ್ಲ ಬಿಡಿ. ಸಂಸತ್ತಲ್ಲಿ ಯೋಜನೆ ಬಗ್ಗೆ ನೀವು ಏನೇನೋ ಮಾಡಲ್ಲ. ನಮ್ಮ ಕೇಂದ್ರ ಮಂತ್ರಿಗಳ ಜೊತೆ ನೀವು ನೋಡಿ, ಕೇಂದ್ರ ಮಂತ್ರಿಗಳ ಜೊತೆ ಸಾಮಾನ್ಯವಾಗಿ ಸಾಧಿಸಿಲ್ಲ. ಔಪಚಾರಿಕವಾಗಿ ಕುಮಾರಣ್ಣ ಜೊತೆ ನೀವು ಡಿಸ್ಕಸ್ ಮಾಡಿಲ್ಲ, ದೇವೇಗೌಡರ ಅನುಭವ ತಗೊಳ್ಳಿಲ್ಲ ನೀವು. ಇವರು ತಾಕತ್ತಿದೆ, ಬೇರೆ ವಿಷಯಗಳಿಗೆ ತಮ್ಮ ಮನೆಗೆ ಮಂತ್ರಿಗಳಿಗೆ ಕರೆಸ್ಕೊತಾರೆ, ರಾಜ್ಯಸಭೆಯಲ್ಲಿ ಭಾಷಣ ಮಾಡಿ ಮೊಸಳೆ ಕಣ್ಣೀರು ಸುರಿಸೋದು. ಅದು ಪ್ರಧಾನಮಂತ್ರಿ ತಾಕತ್ತರಿ ಅವರ ಬದ್ಧತೆ, ಈ ರಾಜ್ಯದ ಬಗ್ಗೆ ಅವರ ಬದ್ಧತೆ ಇರುವಂತದ್ದು. ಒಟ್ಟಾರೆ ಕಾಂಗ್ರೆಸ್ನವರು, ಬಿಜೆಪಿಯವರು, ಜೆಡಿಎಸ್ನವರು, ಬಿಜೆಪಿ ಜೆಡಿಎಸ್ ಒಟ್ಟಾಗಿ ವಿರೋಧಿಸ್ತಾ ಇದೆ. ಆದರೆ ಕಾಂಗ್ರೆಸ್ ತನ್ನದೇ ಆದಂತಹ ರೀತಿಯಲ್ಲಿ ಸಮರ್ಥಿಸ್ಕೊಳ್ತಾ ಇದೆ. ಯಾವುದೇ ಊಹಾಪೋಹಗಳು ಕಿವಿ ಕೊಡಬೇಡಿ, ನಮ್ಮ ಸರ್ಕಾರ ಸುಭದ್ರವಾಗಿರುತ್ತೆ, ಅವಧಿಯನ್ನು ಪೂರೈಸ್ತೇವೆ ಮತ್ತು ನಾವೇ ಅಧಿಕಾರಕ್ಕೆ ಬರ್ತೇವೆ. ಈ ಫೋಟೋ ಶೂಟ್ ಒಂದನ್ನು ಇಟ್ಕೊಂಡು ಬಹಳಷ್ಟು ಚರ್ಚೆ ಬೇಡ ಅನ್ನುವಂಥದ್ದು ಎಲ್ಲ ವಕ್ತಾರರ ಚರ್ಚೆಯಾಗಿದೆ. ಇದರೊಂದಿಗೆ ಈ ಒಂದು ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.